ಸರ್ ಅವಾಗ ಹೇಳಿದ್ರಲ್ಲ ಇದು ಹೇಳಿ ಅದು ಯಾಕೆ ಇದು ಬೆಳಗ್ಗೆನೇ ಇದು ಮಾಡ್ತಾರೆ ಬೆಳಗ್ಗೆನೇ ಜೋಡಿಸ್ಬೇಕು ಅಂತ ಕಟ್ಟಿಗೆ ಬೆಳಗಿನ ಸಾಯಂಕಾಲ ತನಕ ಒಣಗಿರುತ್ತೆ. ಒಣಗಿರೋ ಮಾಲೆ ಏನಾಗುತ್ತೆ ಅಂದರೆ ಒಡೆದೋಗುತ್ತೆ. ಮಧ್ಯಾಹ್ನದ ಹೊತ್ತು ಸಾಯಂಕಾಲದ ಹೊತ್ತು ಕಟ್ಟಿರಿ ಬೆಳಗಿಗೆ ಏನಾಗುತ್ತೆ ಅಂದರೆ ರಾತ್ರೆಲ್ಲ ಕೂಲ್ ಆಗಿರೋದ್ರಿಂದ ಬೆಳಗಿಗೆ ಕೂಲ್ ಆಗೋಗುತ್ತೆ ಅಡಿಕೆ ಪಟ್ಟೆ. ಅದು ಕೂಲ್ ಆದಾಗ ಇದ್ರ ಮೇಲೆ ಕಟ್ಟಿರಿ ಬೆಳಗ್ಗೆ 5 ರಿಂದ 6 ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಕಟ್ಟಿಬಿಟ್ರೆ ಮೆತ್ತಗಿರುತ್ತೆ, ಒಡೆಯಲ್ಲ ಅಡಿಕೆ ಪಟ್ಟಿ. ಹಂಗೆ ಬಂಡು ಮಾಡೋಕ್ಕೆ ಚೆನ್ನಾಗಿರುತ್ತೆ. ಅಡಿಕೆ ಪಟ್ಟೆಗೂ ತೊಂದರೆ ಇಲ್ಲ. ಒಡೆದ್ರೆ ಅವ್ರ ಗ್ಲಾಸ್ ಆಗುತ್ತೆ ಪ್ಲೇಟ್ ಹೊಡೆಯೋರಿಗೆ. ಅದಕ್ಕೆ ಅವಾಗಲೇ ಕಟ್ಬಿಟ್ರೆ ಇವ್ರಿಗೂ ಆರಾಮು, ಕಟ್ಟಕ್ಕೂ ಎಫೆಕ್ಟ್ ಇರಲ್ಲ. ಇಲ್ಲಾಂದರೆ ಹೆಂಗೆ ಬೇಕೋ ಬಂಡು ಬರುತ್ತೆ, ತೊಂದರೆ ಆಗ್ತಾಯಿದೆ. ಅದಕ್ಕೋಸ್ಕರ ಥ್ಯಾಂಕ್ ಯು. ಒಂಬಾಳೆ ಪವರ್ಗೆ ಏನಾಗುತ್ತೆ ಅಂದರೆ ಒಂಬಾಳೆ ದಪ್ಪ ಇದ್ದಾಗ ಕಟ್ಕೊಳೋ ಕೆಪಾಸಿಟಿ ಇದ್ದಾಗ ಇಲ್ಲಿ ಇಷ್ಟು ಹಸಿ ಇರ್ತವೆ. ಇಂಥ ಹಸಿ ಕಟ್ಬಿಟ್ರೆ ಇಂಥ ಎಲೆಗಳನ್ನು ಒಣಗಿಸ್ಬಿಟ್ಟು ಬೆಳಗ್ಗಿನ ಜಾವ ಇಟ್ಬಿಟ್ಟು ಸ್ವಲ್ಪ ಮೆತ್ತಗಿರುತ್ತಲ್ಲ ಬೆಳಗಿನ ಜಾವದಲ್ಲಿ ಇಬ್ನಿ ಬಿದ್ದ ಹಾಗೆ ಹಸಿ ನೀವು ಕಟ್ಟೋದೇ ಇಲ್ಲ ಕಟ್ಟಲ್ಲ. ಬಿಸಿಲಿಗೆ ಹಾಕೋರಲ್ಲ, ಈಗ ಬಿಸಿಲಿಗೆ ಹಾಕಿದ್ದೀವಿ. ಇವಾಗ ಸಾಯಂಕಾಲವರೆಗೂ ಒಳ್ಳೆ ಬಿಸಿಲಲ್ಲಿ ಒಣಗುತ್ತೆ. ಎಲ್ಲ ಒಂದು ಕ್ಲಾಟ್ ಮಾಡ್ತೀವಿ. ಬೆಳಿಗ್ಗೆ ಎದ್ದು ಇಬ್ನಿನಲ್ಲಿ ಮೆತ್ತಿಗಿರ್ತಾವಲ್ಲ, ಕೆಲವು ಇನ್ನೂ ಒಣಗಿರಲ್ಲ, ಅವೆಲ್ಲ ಬಿಟ್ಟಿರ್ತೀವಿ. ಸೊ ಚೆನ್ನಾಗಿ ಒಣಗಿಸ್ಲೇಬೇಕು. ಯಾವ ಬಂದಿರ್ತಾವ ಅವು ಮಾತ್ರ ಕಟ್ಬಿಡ್ತಾರೆ. ಹಸಿ ಕಂಡು ಬಂದ್ರೆ ತೆಗೆದು ಹಾಕ್ಬಿಡ್ತಾರೆ. ತಿರ್ಗಾ ಬಿಸಿಲಿಗೆ ಒಂದಿನ ನಾಡದ ಬೆಳಗ್ಗೆ ಕಟ್ತೀವಿ. ಉಳಿದವನ್ನ ನಾಡದ ಬೆಳಗ್ಗೆ ಹೋಗ್ತೀವಿ. ಓಕೆ, ಕಟ್ಬೋದಾ ಅಥವಾ ಅದು ಸಪ್ರೇಟ್ ಕ್ಲಾಟ್ ಹಾಕೋದು? ಅಲ್ಲಲ್ಲೇ ಕಟ್ಟಕ್ಕೆ ಅಲ್ಲಲ್ಲೇ ಎಸ್ತಿರ್ತೀವಿ. ಅವನ್ನ ಈಗ ಅಲ್ಲಿ ಎಸ್ತಿರ ಒಂತ ಕ್ಲಾಟ್ ಹಾಕೋಬೇಕು. ಕ್ಲಾಟ್ ಹಾಕೊಂಡು ಒಂತ ಕುಂತ್ಕೊಂಡು ಕಟ್ಟಕ್ಕೆ ಚೆನ್ನಾಗಿರುತ್ತೆ. ಓಕೆ, ಈಗ ಈಗೇನೋ ಕಮ್ಮಿ, ಜಾಸ್ತಿ ಇದ್ದಾಗ ಅವಾಗೇನಾಗುತ್ತೆ ಲಾಟ್ ದೊಡ್ಡ ಬೀಳುತ್ತೆ. ಒಂತಕ್ಕೆ ಹಾಕೊಂಬಿಟ್ಟು ಕುಂತ್ಕೊಂಡ್ಬಿಡ್ತೀವಿ. ಎಲೆ ಎಳ್ಕೊಂಡು ಒಣಗಿಸ್ಬಿಟ್ಟು ಲಾಟಲ್ಲಿ ಹಾಕಿ ನೀವು ಪಕ್ಕದಲ್ಲೇ ಕೂತ್ಕೊಂಡು ಬೆಳಗ್ಗೆ ಕಟ್ಟಾಕಂತ ಬಂಡು ಮಾಡ್ತಿದ್ದೆ. ಓಕೆ ಓಕೆ, ಎರಡು ಕಟ್ಟಿ ಸರ್. ಆ ಕಡೆ ಒಂದು ಈ ಕಡೆ ಒಂದು ಎಲೆ ಹಿಂಗೆ ಕೊಟ್ಟಿರ್ತಾರೆ. ಒಂದು ಎಲೆ ಹಿಂಗೆ ಕೊಟ್ಟಿರ್ತಾರೆ, ಒಂದು ಎಲೆ ಹಿಂಗೆ ಕೊಡ್ತಾರೆ. ಅದರಿಂದ ಇಲ್ಲಿಗೆ ಕಟ್ಟಿಬಿಟ್ಬಿಟ್ರಿ. ಎರಡು ಕಟ್ಟಿನ ಇನ್ಮೇಲೆ ಕಟ್ಟು ಬೇಕಾಗಿಲ್ಲ. 2 ಕಟ್ ಸಾಕು. ಸೊ ಒಂದು ಹೀಗೆ ಜೋಡಿಸಿದ್ರೆ ಇನ್ನೊಂದು ಈ ಕಡೆ ನೋಡಿ, ಇಲ್ಲ ಐತೆ ನೋಡಿ. ಈ ಕಡೆ ಎಡ್ತಿದ್ದೆ, ಈ ಎಡ್ದು ಇದು ಹಿಂಗೆ ಬಂತು ಎಲೆ, ಇದು ಹಿಂಗೆ ಬಂತು. ಒಂದು ಹಿಂಗೆ ಹಾಕ್ತಾರೆ ನೋಡಿ. ಇದೆಲ್ಲ ಈ ಕಡೆವಾ ಇವು, ಈ ಕಡೆನೂ ಅವೇ ಆಗಬೇಕು, ಈ ಕಡೆನೂ ಅವೇ. ಎಣಿಕೆ ತಗೋಬೇಕಾದ್ರೆ ನಾವು 25 ಹಿಂಗೆ ನೋಡಿ. 1 2 3 4 5 6 7 8 9 10 11 ಹಿಂಗೆ ತಗೊಂತೀವಿ. ಇವು ತಗೊಳಲ್ಲ ಎಣಿಕೆ. 11 ತಿರ್ಗಾ ಆ ಕಡೆ ಇವೇ ತಗೊಂತೀವಿ. 25ಕ್ಕೆ ಎಣಿಕೆ ಸರಿ. ಮಿಸ್ಯೂಸ್ ಅಂತಾರೆ ಕಮ್ಮಿ ಬಂದು ಒಳಗಡೆಗೆ ಮಿಸ್ಯೂಸ್ ಇದ್ರೆ ನೋಡ್ಕೊಂತೀವಿ ಅಷ್ಟೇ. 24 ಬಂತು ಒಳಗೆಲ್ಲ ಹಾಕೊಂಡು ನೋಡ್ತೀವಿ. ಸಣ್ಣ ಎಲ್ಲ ಏನಾರು ಇರ್ತಾವೆ ಅದು ನೋಡ್ಕೊಂತೀವಿ. ಅಷ್ಟು ಬಿಟ್ಬಿಟ್ಟು ಇನ್ನೇನೂ ಇಲ್ಲ. ಕಟ್ಟುವಾಗ ಹೆಚ್ಚು ಕಮ್ಮಿ ಬರ್ತು, ಒಂದೆಲೆ ಜಾಸ್ತಿ ಆಗಿರ್ತಲ್ಲ, ಒಂದೆಲೆ ಕಮ್ಮಿ. ಮಾಮೂಲಿ ಎಣ್ಸ್ ಕಟ್ತಾ ಇರ್ತಾರೆ. ಈಗ ಕಟ್ಟುವಾಗ ಯಾರು ಮಾತಾಡಿಸ್ತಾರೆ, ಅವಾಗ ಏನು ಮಾಡ್ತಾರೆ, ಇಲ್ಲ ಒಂದು ಕಮ್ಮಿ ಒಂದು ಜಾಸ್ತಿ ಬಿಟ್ಬಿಡ್ತೀವಿ. ಈಗ ಹಿಂಗೆ ಕಟ್ಕೊಂಡು ಕುಂತಿರ್ತಿದ್ವಿ. ಈಗ ಹತ್ತಿಂದ ಬಂದು ಎಲ್ಲ ಮಾತಾಡಿಸ್ತಾರೆ. ಆ ಕಡೆ ತಿರುಗಿ ಮಾತಾಡಿದಾಗ 23 ಆಗಿರುತ್ತೆ. 24 ಅಂತ ಇಲ್ಲ ಅಂತಂದ್ರೆ 22 ಅಂತೀವಿ. ಇಲ್ಲ ಅಂದ್ರೆ 20 ಹಿಂದಕ್ಕೆ ಹೇಳಿದ್ರೆ ಎಲ್ಲೇ 2 ಜಾಸ್ತಿ ಬಿಡ್ತಾ ಇಲ್ಲ ಇದಾಗ್ತಿತ್ತು. ಸಾಮಾನ್ಯಕ್ಕೆ ಹಂಗಾದಾಗ ಮಿಸ್ಸಿದಾಗ ಯಾರು ಮಾತಾಡಿಸಿದಾಗ ಹಿಂಗೇನಾರು ಆದಾಗ ಹಂಗಾಗ್ತವೆ ಅಷ್ಟೇ. ಇನ್ನೇನು ಸಾಮಾನ್ಯವಾಗಿ 25 ಮಾಮೂಲಿ 25 ಬಾಂಡೆ ಮಾಡ್ತಾರೆ. ಯಾಕೆಂದರೆ ಎಣಿಸ್ದಾಗ ಪ್ರಾಬ್ಲಮ್ ಆಗುತ್ತೆ ಅಂತ 25 ಪ್ಯಾಕ್ ಮಾಡ್ತಾರೆ. ಇಲ್ಲ ಲೋಡ್ ತುಂಬುವಾಗ ಉದುರೋಗ್ತೀವಿ. ನಮಗೆ ಈಗ ಲೋಡ್ ತುಂಬ್ತೀವಲ್ಲ, ತುಂಬುವಾಗ ಕಟ್ಕಿತ್ಕೊಂತೀವಿ, ಇಲ್ಲ ಉದುರೋಗ್ತಾ ಒಂದೆಲೆ ಹಿಂಗೆ ಎಳಿತಿರ್ತೀವಿ, ಅಮುಕುವಾಗ ಇದಾಗುತ್ತೆ. ಹಂಗಾಗುತ್ತೆ. ಸಾಮಾನ್ಯ ಕಟ್ಟಿರ್ತಾರೆ ಯಾರೋ ಒಬ್ಬರು, ಅವ್ರು ಬೇರೆ ಇರ್ತಾರೆ ಜನ. ಅವ್ರು 23 ಕಟ್ಕೊಂಡೆ ಅವರು ಇದಾಗಿರ್ತಾರೆ. ಒಂದು ಸತಿ ಇದಾಯಿತು ಅಂದಾಗ ಇದು ಮಾಡಿಬಿಡ್ತಾರೆ ಅಷ್ಟೇ. ಇಂಥದ್ದು ಕಟ್ತಾನೆ ಹಿಂಗೆ ಅಂತ ಬಂದ್ಬಿಡುತ್ತೆ. ಲೋಡ್ ತುಂಬಿಸ್ತಾ ಇರ್ತೀವಿ ನಾವು, ಇಂಥ ಕಮ್ಮಿ ಕಟ್ತಾರೆ ಅನ್ನೋದು ಬಂದುಬಿಡುತ್ತೆ ಸಾಮಾನ್ಯಕ್ಕೆ. ಅದರಿಂದ ಅದನ್ನ ಮಾಡೋಕ್ಕಾಗಲ್ಲ. ಎಲ್ಲರೂ ಬಂದಾರಲ್ಲ 25 ಕಟ್ಟುವಂದಾಗ ಬಂದ್ಬಿಟ್ಟು ಕಟ್ಟಿದ್ರೆ ಇಂಥ ಕಟ್ತಾ ಅನ್ನೋದು ಬಂದ್ಬಿಡುತ್ತೆ ಈಚೆಗೆ ಬೇಗ. ಅವಾಗ ನಾವು ಪ್ರಾಬ್ಲಮ್ ಆಗುತ್ತೆ. ಅವಾಗ ಎಲೆ ತಗೊಳಕ್ಕೆ ಅವರು ಇಚ್ಛೆ ಪಡಲ್ಲ. ಅಥವಾ ಸಾಮಾನ್ಯಕ್ಕೆ ಯಾರು ಹಂಗೆ ಮಾಡಲ್ಲ. 25 ಕಟ್ತಾರೆ. ಏನಕ್ಕೆ ಒಂದು ಈ ಕಡೆ ಹಾಕ್ತೀರಾ, ಇನ್ನೊಂದು ಆ ಕಡೆ ಬಂಡಲ್ ವೈಸ್ ಏನಕ್ಕೆ? ಇಲ್ಲೇ ಇರುತ್ತಲ್ಲ, ಎರಡು ಒಂದೇ ಕಡೆಗೆ ಬಂದ್ಬಿಟ್ರಿ ಹಿಂಗೆ ಪೆಂಡಿ ದಪ್ಪ ಆಗುತ್ತೆ. ಹಿಂಗೆ ಡಿವೈಡ್ ಆದರೆ ಈ ಕಡೆ ಒಂದು ತಲೆ ಬರುತ್ತೆ, ಈ ಕಡೆ ಒಂದು ಬರುತ್ತೆ ಬಿಡು. ಎರಡು ಒಂದೊಂದು ಕಡೆಗೆ ಬಂದಾಗ ಪೆಂಡಿ ಫ್ರೀ ಆಗುತ್ತೆ, ಹೈಟ್ ಕಮ್ಮಿ ಆಗುತ್ತೆ. ನೋಡಿ ಆ ಥರ ಇದ್ರ ಒಂದೇ ಕಡೆ ಬಿಟ್ಟರೆ ಅದು ಎಲ್ಲರೂ ಆಗ್ಬಿಟ್ರೆ ನೋಡಿ, ಎರಡು ಒಂದೇ ಕಡೆ ಕುಂತ್ಕೊಂಡಾಗ ಜಾಸ್ತಿ ಬರುತ್ತೆ. ಈ ಕಡೆ ದಪ್ಪ ಇರುತ್ತೆ, ಹಾಕಿದ್ರೆ ಈ ಕಡೆ ದಪ್ಪ ಇರುತ್ತೆ. ಪೆಂಡಿ ಲೆವೆಲ್ ಬರ್ತದೆ. ಜೋಡ್ಸೋಕೆ ಇದಕ್ಕೆ ಚೆನ್ನಾಗಿ ಅನುಕೂಲ ಆಗುತ್ತೆ. ಒಂದು ಸೈಡ್ ಅಲ್ಲ, ಆ ಸೈಡ್ ಅಲ್ಲೆಲ್ಲ ಒಂದು ಸೈಡ್ ಕಟ್ಬಿಟ್ರೆ ಏನಾಗುತ್ತೆ, ಒಂದು ಸೈಡ್ ಕಟ್ಬಿಟ್ರೆ ಪೆಂಡಿ ದಪ್ಪ ಆಗುತ್ತೆ, ಬಂಡ್ಲು ಜಾಸ್ತಿ ಹಿಡಿಯಲ್ಲ. ಅದೇ ಎಲೆನ ಬಂಡ್ಲು ಕಮ್ಮಿ ಆಗ್ತವೆ.
ಇನ್ನು 420 250 ಕ್ಲೋಸ್ ಆಗುತ್ತದೆ. ಇದಾದ್ರೆ ಪೆಂಡಿ ಒಂದೇ ಲೆವೆಲಿಗೆ ಕೊಡ್ತೀವಿ ಅಷ್ಟೇ. ಸಾಮಾನ್ಯವಾಗಿ ಇದು ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ಚೆನ್ನಾಗಿರುತ್ತೆ. ಯಾಕೆ ಅಷ್ಟು ಅವಾಗ ಮಾಡಿದ್ರೆ ಚಂದ, ಬೇಸಿಗೆಯಲ್ಲಿ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಬೇಕಾದ್ರೆ ಮಧ್ಯಾಹ್ನ ಮಾಡ್ಕೊಂಡು ಸಾಯಂಕಾಲ ಮಾಡ್ಕೊಂಡು ನಡೆಯುತ್ತೆ. ಬೇಸಿಗೆಯಲ್ಲಂತೂ ಫುಲ್ ಅವಾಗೇ ಮಾಡೋಕೆ, ಯಾಕೆಂದ್ರೆ ಚೆನ್ನಾಗಿ ಒಣಗಿರೋದ್ರಿಂದ ಎಲೆ ಒಡೆದೋಗ್ತದೆ ಮಾರ್ನಿಂಗ್ ಟೈಮ್. ನೋಡಿ ಈಗಾದ್ರೆ ಏನಾಗುತ್ತೆ ಅಂದರೆ ಮೆತ್ತಿಗಿರ್ತದೆ ನೋಡಿ, ಅದು ನೆನ್ನೆ ಸಾಯಂಕಾಲ ಚೆನ್ನಾಗಿ ಒಣಗಿತ್ತು, ಈಗ ಸ್ಮೂತ್ ಆಗೋದು. ಈ ಇಡ್ಲಿ ಇದಕ್ಕೆ ಕೋಲ್ಡ್ಗೆ ಸ್ಮೂತ್ ಆಗುತ್ತೆ. ಇದು ಎಲೆ ಒಣಗಿರುತ್ತೆ, ಸಾಯಂಕಾಲ ಮುರ್ತಾಗಿದ್ದು ಗರಿ ಗರಿ ಅಂತಿರುತ್ತೆ. ಈಗ ಇದು ಬಿಟ್ಬಿಟ್ರೆ ಇನ್ನೊಂದು ಗಂಟೆ ಬಿಸಿಲಿಗೆ ಶಾಖಕ್ಕೆ ಗರಿ ಗರಿ ಅನ್ನೋದು. ಈಗ ಕೋಲ್ಡ್ ಆಗುತ್ತೆ. ಸಾಮಾನ್ಯವಾಗಿ ಬೆಳಗ್ಗೆ ಗಟ್ಟಿ ಇರುತ್ತೋ ರಾತ್ರಿ ಎಲ್ಲ ಕೋಲ್ಡ್ಗೆ ಬೆಳಗ್ಗೆ ಇದನಿಗೆ ಇದು ತುಂಬಾ ಮೆದುವಾಗಿರುತ್ತೆ, ಕಟ್ಟಕ್ಕೆ ಬಹಳ ಅನುಕೂಲ ಎಲ್ಲ ಆಗುತ್ತೆ ಹತ್ರ. ಸೊ ಪ್ಯಾಕ್ ಮಾಡುವಾಗ ಎಗ್ನಿನಲ್ಲಿ ಹಾಕಿ ಬೆಳಗ್ಗೆ 8 ಗಂಟೆ ಒಳಗಡೆ ಕಟ್ಟಿದ್ರೆ ಈ ರೀತಿ ತುಂಬಾ ಟೈಟ್ ಆಗಿ ಪ್ಯಾಕ್ ಮಾಡ್ಬೋದು ಅಂತ. ತಿರ್ಗಾ ಕಡೆಗೆ ಇನ್ನೇನು ಅಂತ ಸುಮ್ಮನೆ ನೋಡ್ತಾ ಅಂತಿದ್ದ, ಅದು ರೀಲ್ ಓಡ್ತಾ ಆಯ್ತು. ಅದ್ರ ಫೋಟೋ ಅದು ಪಟ್ಟನ್ ಫೋಟೋ ಅಲ್ಲ, ಅದು ಪಟ್ ನೋಡಿ ಕ್ಯಾಸೆಟ್ಟು ನಿಧಾನ ಫ್ರೀಡ್ ಆಗ್ಬೇಕು, ನಿಧಾನಕ್ಕೆ ಬರ್ಬೇಕಲ್ಲ ಅಲ್ಲಿ. ಈ ರೀತಿ ಕಟ್ಟಿದ್ರೆ 2 ಕಡೆಗೂ ಕಟ್ಬಿಡ್ರೆ ಬಂಡ್ಲು ಇದಿರ್ತಲ್ಲ ಬಿಗ್ಗೆ ನಮಗೆ ಕಟ್ಬಿಡ್ರೆ ಹಂಗೆ ಯಾಕಾಗಿ ಬಿಗ್ಗೆಗಿರುತ್ತೆ. ಎಷ್ಟು ಎಲ್ಲಿ ಬೇಕಾದ್ರೂ ಸಮಯ ಆಗುತ್ತೆ, ಅಲ್ಲಾಡಲ್ಲ. ಎಷ್ಟು ನಿಮಿಷ ತೊಗೊಳ್ಬೋದು ಒಂದು ಪಿಂಡಿ ಪ್ಯಾಕ್ ಮಾಡ್ತೀನಿ ಅಂದ್ರೆ ನೀವು? 2 ನಿಮಿಷ ಎಲ್ಲ ಲಾಟ್ ಹಾಕೊಂಡ್ಬಿಟ್ಟು ಕಟ್ಬಿಟ್ಟು ಒಂದು 2 ನಿಮಿಷ 1 ನಿಮಿಷ 2 ನಿಮಿಷ ಒಂದು ಪೆಂಡಿ 1 ನಿಮಿಷ ಅಷ್ಟೇ, 1 ನಿಮಿಷ 2 ನಿಮಿಷ ಅಷ್ಟೇ. 2 ನಿಮಿಷ ತಕ್ಕಂಗೆ ಕಟ್ಟಕ್ಕೆ 2 ನಿಮಿಷ, ಇಬ್ಬರಾದ್ರೆ 2 ನಿಮಿಷ 1 ನಿಮಿಷ 1.5 ನಿಮಿಷಕ್ಕೆ ಇಬ್ಬರು ಸೇರ್ಕೊಂಡು ನಾವು ನಮ್ಮ ಮನೆ ಇಬ್ರು ಸೇರ್ಕೊಂತೀವಿ ಜಾಸ್ತಿ ಆದಾಗ. ಈಗ ನೆನ್ನೆ ಮನೆ ಊರಾಗಿರಲ್ಲ, ಒಂದು ಸ್ವಲ್ಪ ನಮಗೆ ಎಲೆ ಕಮ್ಮಿ ಆಗಿದೆ ಅಷ್ಟೇ. ಇದೇ ರೀತಿ ಮಾಡ್ತೀರಾ ಅಂತ ಹೇಗೆ? 15 ಕಟ್ಟಲ್ಲ ಅಷ್ಟೇ. ಇಟ್ಟಿದ್ದಾರೆ ಯಾಕೆ ಅಂತಂದ್ರೆ ಸ್ವಲ್ಪ ಹಸಿ ಪಸಿ ಇದ್ರೆ ಡ್ರೈ ಆಗಲಿ, ಡ್ರೈ ಅದು ಒಳ್ಳೇದು. ಡ್ರೈ ಆಗಲಿ ಮಾಲು, ಡ್ರೈ ಆಗುತ್ತೆ. ಎಷ್ಟು ಜನ ಮಾಡಿದ್ರು ಒಂದು ಪ್ರಾಬ್ಲಮ್ ಇರೋದು. ಹಾಗೆ ಹಸಿ ಇದ್ದಾಗ ಮಾತ್ರ ಕಟ್ಲೇಬಾರ್ದು, ಹಸಿ ಇದ್ದಾಗ ಕಟ್ಟಲೇಬಾರ್ದು. ಈ ಥರ ಇರಬೇಕು, ಕೂಸಿಗೋರು ಕಟ್ತಾ ಇದೀವಲ್ಲ ಆ ಥರ ಇರಬೇಕು. ಒಣಗಿಬಿಟ್ಟು ಇದಾಗುತ್ತೆ. ಒಂದು ನೀವು ಈ ಕಡೆ ಒಂದು ಜೋಡಿಸ್ತಾ ಇದ್ದೀರಾ, ಇನ್ನೊಂದು ಈ ಕಡೆ ಮಧ್ಯ ಸ್ವಲ್ಪ ಸ್ಪೇಸ್ ಬಿಡ್ತಾ ಇದ್ದೀರಾ. ಹಾಗಾದ್ರೆ ಫೇಸ್ ಬಿಡಲ್ಲ, ಕವರ್ ಆಗುತ್ತೆ, ಕವರ್ ಆಗುತ್ತೆ. ಓಕೆ, ಈ ಕಡೆ ಒಂದು ಆಂಗಲ್, ಈ ಕಡೆ ಲೈನ್ ಎಲ್ಲ ಇವರು ಸಮನಾಗ್ ಬರಲ್ಲ ಅಂತ ಹೇಳ್ತಾವ್ರೆ. ಅಲ್ಲ ಇದು ಈಗ ಈ ನೋಡಿ, ಇದು ಎಡ್ಜ್ ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ತಗೊಂಡಿದ್ದೀರಾ, ಇಲ್ಲಿ ಕರೆಕ್ಟ್ ಆಗಿ ಸ್ಟ್ರೈಟ್ ತಗೊಂಡಿದ್ದೀರಾ? ಸ್ಟ್ರೈಟ್ ಇಲ್ಲ, ಇದು ಬರಲ್ಲ ಸ್ಟ್ರೈಟ್. ಈ ಕಡೆದು ಸ್ಟ್ರೈಟ್ ತಗೊಂತೀವಿ, ಹಿಂಗ್ ಇಡೋದು ಮಾತ್ರ ಸ್ಟ್ರೈಟ್. ಇಡೋದು ಮಾತ್ರ ಸ್ಟ್ರೈಟ್. ಒಳಗೆ ಬರ್ಬೋದು ಎಲೆ, ಅದಿಲ್ಲ ನೋಡಿ, ಅಲ್ಲಿಗೆ ಕ್ಲೋಸ್ ಆಯ್ತು. ಒಟ್ಟು ಈ ಕಡೆ ಎಡ್ಜ್ ಮಾತ್ರ, ಎಡ್ಜ್ಗಳು ಮಾತ್ರ ತಗೊಂತೀವಿ ಹಿಂಗೆ. ಒಂದೊಂದು ಉದ್ದ ಇರೋವು ಹೊರಟೋಗ್ತವೆ, ಉದ್ದ ಇರೋದು ಉದ್ದ ಬರ್ತಾವಲ್ಲ ನೋಡಿ. ಈ ಕಡೆ ಇಬ್ಬರು ಸೇರ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ. ನಾವು ನೆಲೆ ಕಳಿಸಿದ್ಯಾ ನೋಡಿ. ಸೊ ಹಸಿ ಇದ್ದಾಗ ಯಾವತ್ತೂ ಕಟ್ಟೋದಿಲ್ಲ. ಬೆಳಗ್ಗೆ ಮಾಡ್ಬಿಟ್ಟು ಆಮೇಲೆ ಬಿಸಿಲಲ್ಲಿ ಹಾಕ್ತಾರೆ. ಇಡ್ಲಿಗೆ ಹಾಗೂ ಬಿಸಿಲಿದ್ದಾಗ ತುಂಬಾ ಡ್ರೈ ಆಗಿ ಲೈಟ್ ಆಗುತ್ತೆ. ಪ್ಲಸ್ ಎಷ್ಟು ದಿನ ಮಡಗಿರು ಕೆಡಲ್ಲ, ವರ್ಷಾನುಗಟ್ಟಲೆ ಮಡಗಿರು ಕೆಡಲ್ಲ. ಮಾಡಿ ಇದು ಮಾಡಿ ಅಥವಾ ಹಂಗೆ ಹಸಿ ಇದು ಕಟ್ಟಿದ್ರೆ ಮಾಲು ಕೆಡುತ್ತೆ. ಅದಕ್ಕೆ ತಗೊಳ್ಳುವಾಗಲೇ ಗೊತ್ತಾಗುತ್ತೆ. ಪೆಂಡಿ ಎತ್ಬಿಟ್ರೆ ವೆಯ್ಟ್ ಇರಬಾರ್ದು. ವೆಯ್ಟ್ ಇತ್ತು ಅಂದ್ರೆ ಅಲ್ಲಿ ಹಸಿ ಕಟ್ಟೋಣ ಅಂತ ಗೊತ್ತಾಗ್ಬಿಡುತ್ತೆ, ಬಿಟ್ಬಿಟ್ಟು ಬಂದು. ಸೊ ಹಸಿ ಅಂದಾಗ ಭಾರ ಬರುತ್ತೆ, ತುಂಬಾ ಒಣಗಿ ಸರಿಯಾಗಿ ಕಟ್ಟಿದ್ರೆ ತುಂಬಾ ಬಹಳ ಲೈಟ್ ಆಗಿರುತ್ತೆ ಮತ್ತೆ ಗಟ್ಟಿಯಾಗಿ ಇರುತ್ತೆ. ಇಷ್ಟ ಹಸಿ ಎಲೆ ಎತ್ತಕ್ಕಾಗದೇ ಅಲ್ಲ. ಹಸಿ ಎಲೆ ಇದು ಒಣಗಿರೋದನ್ನ ಪುಸ್ತಕ ನಿಂಗೆ ಎತ್ಬೋದು, ಹಿಂಗೆ ಎತ್ಬೋದು. ಹಸಿ ಎಲೆ ಇದರ 5ರಷ್ಟು ತೂಕ ಬಂದಿರುತ್ತೆ. ಅದು ಆಗ ಡ್ರೈ ಆದ್ಮೇಲೆ ಕಮ್ಮಿ ಆಗಿರುತ್ತೆ. ಆದ್ರೆ ಹಸಿ ಬಂಡ್ಲು ಮಾಡಿದಾಗ 5 kg ಇದ್ರೆ 10 kg ಬಂದ್ಬಿಡುತ್ತೆ. ಹಸಿ ಬಂಡ್ಲು ಹಿಡಿತಿದಂಗೆ ಗೊತ್ತಾಗ್ಬಿಡುತ್ತೆ ವೆಯ್ಟ್. ಆಮೇಲೆ ಎಲೆ ಬೂಸ್ಟ್ ಒಳಗಡೆ ಹಸಿ ಕಟ್ಬಿಟ್ರಿ ತಟ್ಟೆಗೂ ದೊನ್ನೆಗೂ ಏನು ಬರಲ್ಲ. ಗಾಳಿ ಆಡಕ್ಕೆ ಜಾಗ ಇರಲ್ವಲ್ಲ, ಅದೇನ್ ಮಾಡುತ್ತೆ ಎಲ್ಲ ಬೂಸಿ ಬರುತ್ತೆ.